ಇದರೊಳಗೆ ನಿಮ್ಮ ಮಗಳ ಒಡವೆಗಳೆಲ್ಲ ಇದೆ, ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ರೆಸಿಪ್ಟ್ ಕೊಟ್ಬಿಡಿ. ಯಾಕೆ ಹೇಳಿ, ಹೋಮ್ ಮಿನಿಸ್ಟರ್ ಮಗಳಿಗೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ನನ್ಗೆ ಅನ್ಬಾರ್ದು ನೋಡಿ ಜನ. ಅದಕ್ಕೆ ಹಾಗೆ ನಿಮ್ಮ ಮಗ ಶೇಖರ್ ಮಣ್ಣುಪಾಲ್ ಮಾಡಿದ್ನಲ್ಲ, ನಮ್ಮ ಕುಟುಂಬದ ಘನತೆ, ಗೌರವ, ಮಾನ, ಮರ್ಯಾದೆ ಇವನ್ನೆಲ್ಲ ಒಂದು ಸಪ್ರೇಟ್ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಬಿಡಿ. ನಾನು ನಿಮ್ಗೊಂದು ಸಪ್ರೇಟ್ ರಸೀಟ್ ಕೊಡ್ತೀನಿ. ಇಂಥ ಮಾತೆಲ್ಲ ಸಾಕ್ರಿ. ನಿಮ್ಮ ಎಲೆಕ್ಷನ್ಗೆ ಅಂತ ನಾ ಸುರಿದಿಲ್ಲ ಹಣ, ಅದೇ ಬೇಕಾದಷ್ಟಾಗಿದೆ. ಹೇಳ್ಕೊಳಕ್ಕೆ ನನ್ನ ಮಗ ಹೋಮ್ ಮಿನಿಸ್ಟರ್ ಅಳಿಯ, ಅವ್ನು ಬಿಡಿಸ್ಕೊಳಕ್ಕೆ ಯಾರೋ ಗತಿ ಇಲ್ಲ. ನೋಡಿ, ನಾನು CM ಹತ್ರ ಎಲ್ಲ ವಿಚಾರನೂ ಮಾತಾಡಿದ್ದೀನಿ. ಅವರು ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಕೇಸು ಜುಡಿಷಿಯಲ್ ಕಸ್ಟಡಿಗೆ ಹೋದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನನಗೂ ಅರ್ಥ ಆಗುತ್ತೆ ರೀ, ಆದ್ರೆ ಮನೆ ಹೆಂಗಸರಿಗೆ ಗೊತ್ತಾಗ್ಬೇಕಲ್ಲ. ಅವ್ರು ಸುಮ್ಮನೆ ಬಡ್ಕೋತಾ ಇರ್ತಾರೆ. ಈಗ ಬಡ್ಕೊಂಡ್ರೆ ಏನ್ರಿ ಪ್ರಯೋಜನ? ಮಗನ್ ಬೆಳೆಸೋವಾಗ ಇದನ್ನೆಲ್ಲ ಯೋಚನೆ ಮಾಡ್ಬೇಕಿತ್ತು. ನೋಡ್ರಿ, ನಾನು ನಿಮ್ಗೆ ತುಂಬಾ ಉಪಕಾರ ಮಾಡಿದ್ದೀನಿ. ನಿಮ್ ಕೈನಲ್ಲಿ ನನ್ನ ಮಗನ್ನ ಆಚೆ ತರಕ್ಕಾಗುತ್ತೋ ಇಲ್ವೋ? ನಾವಿಬ್ರು ಹೀಗೆ ಜಗಳ ಆಡ್ತಿರೋದು, ಹಿಂದೆ ಇದ್ರೆ ಏನಾದ್ರೂ ಪರಿಹಾರ ಹುಡ್ಕೋದು. ವಾಟ್ ಯು ವಾಂಟ್? ಓಕೆ, ಹೇಳಿ. ಈಗ ನೀವೇ ಹೇಳಿ, ನಾನು ಏನ್ ಮಾಡಬೇಕು? ನಿಮ್ಮ ಮಗ ಮಾಡಿರೋ ಅನಾಚಾರದಿಂದ ಅವನ ಅಳಿಯ ಅನ್ನೋ ಒಂದು ಪ್ರೀತಿನ ಕಳ್ಕೊಂಡ್ಬಿಟ್ಟಿದ್ದಾನೆ. ನಾವು ಆದಷ್ಟು ಪ್ರಯತ್ನ ಪಡ್ತೀವಿ. ನಿಮ್ಮ ಮಗನ ಕೇಸು CBI ಯಲ್ಲಿ ಇರದೆ ಹೊರತು ಪೊಲೀಸ್ನಲ್ಲ. ನೋಡಿ, ನೀವೇ ಏನಾದರೂ ಮಾಡಿ, ನಾನು ಬರ್ತೀನಿ ರೀ. ಹಾಯ್ ಲೀಲಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನೊಂದು ಐಡೆಂಟಿಟಿ ಸ್ಕೆಚ್ ಕಳಿಸ್ದೆ, ಸಿಕ್ತಾ? ಹೌದು. ಓಕೆ, ಎನಿ ಲೀಡ್ಸ್ ಆನ್ ದ ಫಿಂಗರ್ ಪ್ರಿಂಟ್ಸ್? ನೀನು ತಂದು ಕೊಟ್ಟಿರೋ 50 ರೂಪಿ ನೋಟ್ಸ್ ಇದೆಯಲ್ಲ, ಅದರಲ್ಲಿ ವರ್ಡ್ ಬಾಯ್ ಫಿಂಗರ್ ಪ್ರಿಂಟ್ ಒಂದಿದೆ. ಅದನ್ನ ಇಟ್ಕೊಂಡು ಒಂದು 50 ರೂಪಿ ನೋಟ್ನ ಐಸೋಲೇಟ್ ಮಾಡಿದ್ದೀನಿ. ಅದರಲ್ಲಿ ಇನ್ನೊಂದು ಫಿಂಗರ್ ಪ್ರಿಂಟ್ ಇದೆ. ಅದು ಮತ್ತೆ ವೀಲ್ ಚೇರ್ ಹ್ಯಾಂಡಲ್ ಮೇಲಿರೋ ಫಿಂಗರ್ ಪ್ರಿಂಟ್ ಎರಡೂ ಮ್ಯಾಚ್ ಆಗ್ತಿದೆ. 50 ರೂಪಾಯಿ ಕೊಟ್ಟ ಸರ್, ಅದಕ್ಕೆ ನಾನು ಅವ್ನಿಗೆ ಕ್ಲೀನ್ ಅಡ್ರೆಸ್ ಹಾಕ್ಬಿಟ್ಟು ತಗೊಂಡೋಗ್ಬಿಟ್ಟು ಒಳಗೆ ಬಿಟ್ಟೆ ಸರ್. ಡೆಫಿನೆಟ್ಲಿ ದ ಕಿಲ್ಲರ್ಸ್ ಫಿಂಗರ್ ಪ್ರಿಂಟ್ಸ್. ಆ ಫಿಂಗರ್ ಪ್ರಿಂಟ್ನ ನಮ್ಮ ಡೇಟಾ ಬೇಸ್ನಲ್ಲಿ ಚೆಕ್ ಮಾಡಿದ್ದಾನೆ. ಆ್ಯಂಡ್ ಗೆಸ್ ವಾಟ್? ಐ ಫೌಂಡ್ ಅ ಮ್ಯಾಚ್. ಹೌದಾ? ಹೂ ಇಸ್ ಇಟ್? ನ್ಯಾಕ್ಸ್ಲೈಟಾ, ಟೆರರಿಸ್ಟಾ? ಅಲ್ಲ, ಅಂಥವ್ರು ಯಾರೂ ಇಲ್ಲ. ಮಾಮೂಲಿ ಮನುಷ್ಯ, ಕಾರ್ ಮೆಕ್ಯಾನಿಕ್ ಅಂತೆ. ಕಾರ್ ಮೆಕ್ಯಾನಿಕಾ? ಮಾಮೂಲಿ ಮನುಷ್ಯ ಅಂತ ತಳ್ಹಾಕಕ್ಕೂ ಆಗಲ್ಲ. ಇಂಥವ್ರ ಬಗ್ಗೆನೇ ಊಹಿಸೋದು ಬಹಳ ಕಷ್ಟ. ಮತ್ತು ನೀನು ಕಳಿಸಿರೋ ಸ್ಕೆಚ್ ಇದೆಯಲ್ಲ, ಮತ್ತು ನನ್ನ ಡೇಟಾ ಬೇಸ್ನಲ್ಲಿರೋ ಫೋಟೋಗ್ರಾಫ್ ಎರಡೂ ಮ್ಯಾಚ್ ಆಗ್ತಿದೆ. ಇಟ್ಸ್ ಕನ್ಫರ್ಮ್ಡ್, ಇಟ್ ಈಸ್ ಜಾವೇದ್ ಶೇಖ್. ಓ ಗ್ರೇಟ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಲೀಲಾ. ಹಾಗೆ ಅವ್ನ ಫೈಲ್ನ ನನ್ನ ಆಫೀಸಿಗೆ ಕೊಟ್ಟು ಕಳ್ಸೋಕ್ಕಾಗತ್ತಾ? ಖಂಡಿತ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಬಾಯ್. ಬಾಯ್. ಎಸ್. ಮನೋಜ್, ಸ್ವಲ್ಪ ಒಳಗೆ ಬನ್ನಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಜಾವೇದ್ ಶೇಖ್ ಅನ್ನೋ ಮೆಕ್ಯಾನಿಕ್ ಬಗ್ಗೆ ಒಂದು ಫೈಲ್ ಕೊಡ್ತೀನಿ. ನೀವು ಏನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಐ ವಾಂಟ್ ಹಿಮ್ ಅರೆಸ್ಟೆಡ್ ವಿದಿನ್ 24 hours. ಎಸ್ ಮ್ಯಾಮ್.
ಎಷ್ಟಪ್ಪ ಎಳ್ನೀರು? 12 ರೂಪಾಯಿ ಸರ್. 6 ತಿಂಗಳಿಂದ 10 ರೂಪಾಯಿ ಇತ್ತು, ಇದಕ್ಕಿದ್ದಾಗ 12 ರೂಪಾಯಿ ಇದೆಯಲ್ಲ, ಏನು ಬೆಲೆ ಜಾಸ್ತಿ ಆಯ್ತಾ? ಏನು ಮಾಡೋ ಸರ್, ನಮ್ಮಂಥ ಬಡವ್ರ ಕಷ್ಟನ ಯಾರು ಕೇಳ್ತಾರೆ ಹೇಳಿ? ಹೌದೌದು, ನಿನಗೆ ತುಂಬ ಕಷ್ಟ. ವಿಧಾನಸೌಧದ ಮುಂದೆ ಕುತ್ಕೊಂಡು ಆರಾಮಾಗಿ ಎಳ್ನೀರು ಮಾಡ್ತಿರ್ತೀಯ. ನಿಮ್ಮ ಕೆಲಸನೆಲ್ಲ ನಾವು ಮಾಡ್ತಾ ಹೋಗ್ಬೇಕು. ಅಲ್ಲಿ ವಿದ್ಯಾ ನೋಡಿದ್ರೆ ಯಾರನ್ನ ಶೂಟ್ ಮಾಡಲಿ ಅಂತ ನಮ್ಮ ಹಿಂದೆ ಬಿದ್ದಿರ್ತಾಳೆ. ಸರಿ, ಹಾಗಾದ್ರೆ ನನ್ನ ಕೆಲಸನ ನೀನು ಮಾಡು, ನಿನ್ನ ಕೆಲಸನ ನಾನು ಮಾಡ್ತೀನಿ. ಬೆಳಗಿಂದ ಸಂಜೆವರೆಗೂ ವಿಧಾನಸೌಧ ನೋಡ್ಕೊಂಡು ಕುತ್ಕೊಳ್ಳೋರಿಗೆ ಗೊತ್ತಾಗೋದು ಆ ಕಷ್ಟ ಏನು ಅಂತ. ಎಜಾಜ್ನ ಅರೆಸ್ಟ್ ಮಾಡಿದ ಮೇಲೆ ನಮ್ಮ ವಿಷಯ ಎಲ್ಲ ಗೊತ್ತಾಗಿದೆ. ಇತ್ತೀಚೆಗೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಅವ್ರು ನಿಂಗೇನು ತೊಂದರೆ ಕೊಡ್ತಾ ಇಲ್ಲ ತಾನೆ? ಏನಿಲ್ಲಪ್ಪ, ದಿನ 2 ಹಫ್ತಾ ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ದಿವಸ ಬರದೇ ಹೋದ್ರೆ ಯಾಕೆ ಬರಲಿಲ್ಲ ಅಂತ ಕೇಳ್ತಿರ್ತಾರೆ. ಎಷ್ಟು ಜನ ಇದ್ದಾರೆ ಡ್ಯೂಟಿಲಿ? ಎಲ್ಲ ಡೀಟೇಲ್ಸು ನಿಮ್ಮ ಬ್ಯಾಗಲ್ಲೇ ಹಾಕಿದ್ದೀನಿ. ಸರಿ ಹಾಗಾರೆ ನಾನೇನು ಹೊರಡ್ತೀನಿ. ತುಂಬ ಹೊತ್ತು ನಿನ್ನ ಜೊತೆ ಇದ್ದರೆ ಸರಿ ಇರಲ್ಲ. ನೀವು ಹೇಳ್ದ ಹಾಗೆ ವಿಧಾನಸೌಧದಿಂದ ರಿಜಿಸ್ಟರ್ ಲಿಸ್ಟ್ ತಂದಿದ್ದೀನಿ. ಲಿಂಗಯ್ಯ ಅವತ್ತು ವಿಧಾನಸೌಧದಲ್ಲಿ ಹಾವು ಅನ್ನೋ ವ್ಯಕ್ತಿನ ನೋಡಿದ್ದು ಸುಮಾರು 11:30ಕ್ಕೆ. ಅವತ್ತು 11 ಗಂಟೆಯಿಂದ 12 ಗಂಟೆಗೆ ವಿಧಾನಸೌಧಕ್ಕೆ ಬಂದು ಹೋದ ವ್ಯಕ್ತಿಗಳ ಜೊತೆ VIP ಗಳ ಲಿಸ್ಟು ಇದರಲ್ಲಿದೆ. ಸೊ 14 ಜನ VIPs ಎಂಟ್ರಿ ಆಗಿದೆ. ಆ 14 ಜನರಲ್ಲಿ 11 ಜನ MLAಗಳು, ಮಿಕ್ಕ 3 ಮುಖ್ಯಮಂತ್ರಿ, ಗೃಹ ಮಂತ್ರಿ ಹಾಗೂ ಕಾನೂನು ಮಂತ್ರಿ. ಈ 14 ಜನರಲ್ಲಿ ಹಾವು ಯಾರಾಗಿರಬಹುದು? ಕ್ವೈಟ್ ಕಾಂಪ್ಲಿಕೇಟೆಡ್. ಎನಿವೆ, VIPs ಅಂತ ನಾವು ಬಿಟ್ಬಿಡೋಕ್ಕಾಗಲ್ಲ. ಎಲ್ಲರ ಮೇಲೂ ಒಂದು ನಿಗಾ ಇಡಲೇಬೇಕಾಗತ್ತೆ. ಆದರೆ 3 ತಿಂಗಳಲ್ಲಿ 14 ಜನದ ಮೇಲೆ ನಿಗಾ ಇಟ್ಟು ಹಾವು ಯಾರು ಅಂತ ಕಂಡು ಹಿಡಿಯೋದು ಕಷ್ಟ ಆಗ್ಬೋದು. ಡೋಂಟ್ ವರಿ, ಒಂದು ದಾರಿ ಹುಡ್ಕೋಣ. ಅಷ್ಟರಲ್ಲಿ ನೀವು 14 ಜನರ ಮೇಲೂ ಬೇರೆ ಬೇರೆ ಫೈಲ್ಸ್ನ ರೆಡಿ ಮಾಡಿ. ಹಾಗೆ ಮೇಘನಾ, ಈ ಕೇಸ್ನಲ್ಲಿ ನಡೀತಾ ಇರೋಂಥ ಡೆವಲಪ್ಮೆಂಟ್ಸ್ ಎಲ್ಲ ಟಾಪ್ ಸೀಕ್ರೆಟ್, ಹೊರಗಡೆ ಲೀಕ್ ಆಗೋದು ಬೇಡ. ಶ್ಯೂರ್ ಮ್ಯಾಮ್. ಓಕೆ. ನಿಮ್ಮ ಜೊತೆ ಮಾತಾಡೋದು ಏನಾದ್ರು ನಮ್ಮ ನೋಡಿದ್ರೆ ನನ್ನ ಕತೆ ಮುಗೀತು ಅಷ್ಟೇ. ಬಾರಲ್ಲಿದ್ದಾಗ ನನಗೊಂದು ಮೆಸೇಜ್ ಮಾಡಿದ್ರೆ ನಾನೇ ಬಂದು ಮೀಟ್ ಮಾಡ್ತಿದ್ನಲ್ಲ. ನಮ್ಮ ಮೆಸೇಜ್ಗೋಸ್ಕರ ಬಾರ್ನಲ್ಲಿ ಲಾಸ್ಟ್ ಟೈಮ್ ಯಾವಾಗಲೂ ನೀನು ಚೆಕ್ ಮಾಡಿದ್ದು? ಕೊಳಕ ನಾಯಿ, ನಿನ್ನ ಬೀದಿಗೆ ಕರ್ಕೊಂಡು ಹೋಗಿ ನಿನ್ನ ನರನ ಕತ್ತರಿಸಿ ಬಿಸಾಡಬೇಕು ಅನ್ನೋಷ್ಟು ಸಿಟ್ಟು ಬರ್ತಿದೆ. ಏಯ್, ಬಾರ್ನಲ್ಲಿ 3-4 ದಿವಸದಿಂದ ನಾವೇ 6 ಮೆಸೇಜ್ನ ಬಿಟ್ಟಿದೀವಿ. ಯಾಕೋ ನಮ್ಮಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ಈಗ ನೀನೇನಾದ್ರೂ ಹೇಳ್ದೆ ಹೋದ್ರೆ ಸೀದಾ ಲಾಕಪ್ ತಗೊಂಡೋಗಿ ಹಾಕಿ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಮೇಡಮ್, ನಾನು ನಿಮ್ಮ ಹತ್ರ ತಪ್ಪಿಸ್ಕೋಬೇಕು ಅಂತ ಏನಿಲ್ಲ ಮೇಡಮ್, ನಾನು ತುಂಬ ಬ್ಯುಸಿ ಇದ್ದೆ, ಅದರಿಂದ ಆಗಲಿಲ್ಲ ಮೇಡಮ್. ನಿಜವಾಗ್ಲೂ ಸರ್, ಪ್ರಮಾಣ ಮಾಡಿ ತಲೆ ಹಿಡ್ಕ. ಏಯ್, 3 ದಿವಸದಿಂದ ನೀನೇನ್ ಮಾಡ್ತಿದ್ಯಾ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನಿಜ ಹೇಳ, ಯಾಕೆ ನಮ್ಮಿಂದ ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ? ಹೊಸ ಹುಡುಗಿ ಹಿಂದ್ಗಡೆ ಓಡಾಡ್ತಾ ಇದ್ಯಾ ಅಲ್ವೇನೋ? ಹೊಡಿಬೇಡ ಮೇಡಮ್, ನಾನು ಮುಂಚೆ ಥರ ಹುಡುಗಿರನ್ನ ಪರಾಸೆ ಬಿಟ್ಬಿಟ್ಟಿದ್ದೀನಿ ಮೇಡಮ್. ಸರ್, ನೀವಾದ್ರೂ ಹೇಳಿ ಸರ್ ಸ್ವಲ್ಪ.
ಗೊತ್ತು ಕಣ, ನೀನೆಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ಇವನು ಬೇಕು. ಇವ್ರಿಗೆ ಯಾರು ನೋಡಿಲ್ಲ ಸರ್, ನಾನು ನೋಡಿಲ್ಲ ಸರ್. ನಾನು ಮಗನೇ, ಬೀದಿನಲ್ಲಿ ನರ ಕತ್ತರಿಸಿ ಬಿಸಾಡ್ತೀವಿ ಅಂತ ಸುಮ್ಮನೆ ಹೇಳಿಲ್ಲ ಕಣ. ಹೇಳಿದ್ನ ಮಾಡಿ ತೋರ್ಸೋ ಜಾಯಮಾನ ನಮ್ದು. ನೋಡ, ಈ ಫೋಟೋನಲ್ಲಿರೋನು ಎಲ್ಲಿದ್ದಾನೆ, ಎಲ್ಲಿ ಸಿಗ್ತಾನೆ ನಿಜವಾಗ್ಲೂ ಹೇಳ್ಬಿಡು. ಇಲ್ಲದೆ ಹೋದ್ರೆ ನಿನ್ನ ಹೊಡಿಬೇಡಿ ಇನ್ನೊಂದ್ಸರಿ ಹೊಡಿಬೇಡಿ ಮೇಡಮ್. ನನಗೆ ಹೇಳೋಕ್ಕೆ ಸ್ವಲ್ಪ ಟೈಮ್ ಬೇಕು ಮೇಡಮ್. ಬೇಕಾದರೆ ನಾಳೆ ಸಂಜೆ ಭಾರತ ಸಿಗಿ ಮೇಡಮ್, ಅಲ್ಲೆಲ್ಲ ಹೇಳ್ತೀನಿ ಮೇಡಮ್. ಮಗನೇ, ನಾಳೆ ಸಂಜೆ ಬಾರಲ್ಲಿ ಸಿಗ್ಲಿಲ್ಲ ಅಂದ್ರೆ ಚಾಮರ ಸುಳ್ಳು ಹಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಹಾವು ಗುಲ್ಬರ್ಗಾ ರೀಜನಲ್ ಆಕ್ಟಿವ್ ಆಗಿದ್ದು 1972ರಿಂದ 85ರವರೆಗೂ. ಅವನಿಗೆ ಸುಮಾರು 25 ವರ್ಷ ವಯಸ್ಸಿದ್ದಾಗ ಈ ಬ್ಯಾಂಕ್ ರಾಬರಿ, ಡೆಕಾಯ್ತಿ ಎಲ್ಲ ಶುರು ಮಾಡ್ದ ಅಂತ ಗೊತ್ತಿದೆ. ಭೀಮಾ ನದಿ ಎನ್ಕೌಂಟರ್ ಆದಾಗ ಅವನಿಗೆ ಸುಮಾರು 35 ವರ್ಷ ವಯಸ್ಸು. ಆ ಲೆಕ್ಕದಲ್ಲಿ ನಾವು ನೋಡಿದ್ರೆ ಈಗ ಅವನಿಗೆ 55 ವರ್ಷ ವಯಸ್ಸಾಗಿರ್ಬೇಕು. ಸೊ 50ರಿಂದ 60 ವರ್ಷದ ವಯಸ್ಸಿನ ವ್ಯಕ್ತಿನ ನಾವೀಗ ಹುಡುಕ್ತಾ ಇದೀವಿ, ಕರೆಕ್ಟಾ? ಹೌದು ಮ್ಯಾಮ್. ಹಾಗಾದ್ರೆ ಈ ಲಿಸ್ಟ್ನಲ್ಲಿರೋ 3 ಹೆಸರುಗಳನ್ನ ತೆಗ್ಬಿಡೋಣ. ಯಾಕೆಂದ್ರೆ ಅವ್ರಗಳಿಗೆ 50ರಿಂದ 60 ವರ್ಷ ಆಗಿದ್ರು ಕೂಡ ಅವರೆಲ್ಲರೂ ಮಹಿಳೆಯರು. ನಮಗೆ ತಿಳಿದಿರೋ ಮಟ್ಟಿಗೆ ಹಾವು ಮಹಿಳೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ರೈಟ್ ಮೇಡಮ್, ಹಾಗೆ ಅನ್ಕೋಬಹುದು ಅನ್ಸುತ್ತೆ. ಹಾಗಾದ್ರೆ ವಯಸ್ಸಿನ ಆಧಾರದ ಮೇಲೆ ನಾವೊಂದಷ್ಟು ಹೆಸರುಗಳನ್ನ ತೆಗೆದು ಹಾಕ್ಬೋದು. ಮ್ಯಾಮ್, CM ಜೊತೆ ಒಳಗೆ ಹೋದವರಲ್ಲಿ 2 MLAಗಳು. ಅವರ ವಯಸ್ಸು ಸುಮಾರು 40 ಇದೆ. ಅವ್ರ ಹೆಸರನ್ನ ತೆಗೆದು ಹಾಕ್ಬೋದಲ್ವಾ? ಇವರಿಬ್ರು ಕೃಷಿ ಕುಟುಂಬದಿಂದ ಬಂದವರಲ್ವಾ? ಇವ್ರ ಬಗ್ಗೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಒಬ್ಬ ಸುಮಾರು 20 ವರ್ಷ ಇದ್ದಾಗ ಆ ಬಡವ್ರ ಭೂಮಿನ ಕಬಳಿಸ್ಕೊಂಡು ದೊಡ್ಡ ಕೇಸೆ ಮಾಡ್ಕೊಂಡ. ಇನ್ನೊಬ್ಬ ಆ MP ಮಗಳ ಜೊತೆ ಗಲಾಟೆ ಮಾಡ್ಕೊಂಡವನಲ್ವಾ? ಇವ್ರ ಹೆಸರನ್ನ ನಾವು ಸೇಫ್ ಆಗಿ ತೆಗೆದು ಹಾಕ್ಬೋದು. ಸೊ ಲಿಸ್ಟ್ ಇಂದ 3 ಜನ ಲೇಡೀಸ್ ಮತ್ತೆ 2 MLAನ ತೆಗೆದ್ಮೇಲೆ ಉಳಿಯೋದು 9 ಜನ ಮಾತ್ರ ಮೇಡಮ್. ಮೇಡಮ್, ಈ 9 ಜನದಲ್ಲಿ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮತ್ತೆ ಲಾ ಮಿನಿಸ್ಟರ್, ಈ 3 ಜನದ ಮೇಲೆ ನಾವು ನಿಗಾ ಇಟ್ಟಿದ್ದೀವಿ ಅಂತ ಆದ್ರೆ ದೊಡ್ಡ ಗಲಾಟೆನೇ ಆಗಬಹುದಲ್ವಾ? ರಾಮದಾಸ್, ನಾವ್ ಯಾವ ಅಸಂಪ್ಷನ್ಸು ಮಾಡ್ತಾ ಇಲ್ಲ, ಎಲ್ಲ ನಿಜಾಂಶದ ಮೇಲೆ ಕೆಲಸ ಮಾಡ್ತಾ ಇರೋದು. ಹಾಗೆ ನೋಡಕ್ ಹೋದ್ರೆ ಹಾವುವಿನ ಆಕ್ಟಿವಿಟೀಸ್ ನಡೀತಾ ಇದ್ದಾಗ ಮುಖ್ಯಮಂತ್ರಿ ರಾಜಕಾರಣಕ್ಕೆ ಇಳಿದಾಗಿತ್ತು. ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಇಟ್ಕೊಂಡು ಈ ತರ ಕೆಲಸಗಳು ಮಾಡೋಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಮುಖ್ಯಮಂತ್ರಿಗೀಗ 64 ವರ್ಷ ವಯಸ್ಸು. ಏಜ್ ಫ್ಯಾಕ್ಟರ್ ಅಲ್ಲಿ ಕೂಡ ನಾವು ಅವ್ರ ಹೆಸರನ್ನ ತೆಗೆದುಹಾಕ್ಬೋದು. ಹೌದು ಮೇಡಮ್. ವಯಸ್ಸಿನ ಆಧಾರದ ಮೇಲೆ ಹುಡುಕೋದಾದ್ರೆ CM ಹೆಸರನ್ನ ತೆಗೆದುಹಾಕ್ಬೋದು. ಈಗ ನಮ್ಮ ಲಿಸ್ಟ್ನಲ್ಲಿ ಉಳಿದಿರೋದು ಬರೀ 8 ಹೆಸರುಗಳು ಮಾತ್ರ. ವೆಲ್, 14 ಹೆಸರಲ್ಲಿ 6 ಹೆಸರು ಹೋಗಿ 8 ಮಾತ್ರ ಮಿಕ್ಕಿದೆ. ಮೇಘನಾ, ಈ 8 ಹೆಸರುಗಳ ಫೈಲ್ಗಳನ್ನ ಮತ್ತೊಮ್ಮೆ ರಿವ್ಯೂ ಮಾಡೋಣ. ಶೋರ್.